ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತು ಪಟ್ಟಿ ಲಂಗ ಹೇಗೆ ಸ್ಟಿಚ್ ಮಾಡೋದು ಮತ್ತು ಅದ್ರ ನೆರಿಗೆಗಳನ್ನ ಹೇಗೆ ಹಿಡಿಯೋದು ಅಳತೆ ಮಾಡಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾನು ಫಸ್ಟು ವೇಸ್ಟ್ ಬ್ಯಾಂಡ್ನ ಸ್ಟಿಚಿಂಗ್ ಮಾಡ್ಕೋತೀನಿ. ನೋಡಿ, ಎರಡು ಸೈಡು 1 ಇಂಚಸ್ ಫೋಲ್ಡ್ ಮಾಡಿ ಈ ರೀತಿ ನಾನು ಸ್ಟಿಚ್ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಒಂದು ಡ್ರಾಪ್ ಕೊಟ್ಟಿದ್ದೀನಿ. ಪ್ಲೇಟ್ಸ್ ಹಿಡಿಯೋಕ್ಕೆ ನಾವು ಹೇಗೆ ಡಿವೈಡ್ ಮಾಡಬೇಕು ಅಂದರೆ, ಇದನ್ನು ವೇಸ್ಟ್ ಪಟ್ಟಿನ 4 ಫೋಲ್ಡ್ ಮಾಡಬೇಕು, ಫೋಲ್ಡ್ ಮಾಡಬೇಕು 4 ಭಾಗವಾಗಿ. ನೋಡಿ, 1 ಫೋಲ್ಡು ಮತ್ತು ಸೆಕೆಂಡ್ ಫೋಲ್ಡು. ಇದು ಎಷ್ಟಿದೆ ಅಂತ ನೋಡ್ಕೋಬೇಕು. 4 ಫೋಲ್ಡ್ ಮಾಡಿದ ಮೇಲೆ 7 ಇಂಚಸ್ ಇದೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಓಪನ್ ಇದೆಯಲ್ಲ, ಆ ಜಾಗದಲ್ಲಿ ನಾವು 1 ಇಂಚಸ್ನ ಮೈನಸ್ ಮಾಡಬೇಕು. ಯಾಕೆಂದರೆ ಫೋಲ್ಡಿಂಗ್ಗೆ ಅಂತ ನಾವು 1 ಇಂಚಸ್ ಬಿಡಬೇಕು. ಈಗ ಫೋಲ್ಡ್ ಮಾಡಿದ್ದೀವಲ್ಲ, ಈ ಪೀಸನ್ನ ಇಲ್ಲಿಟ್ಟು ಕೌಂಟ್ ಮಾಡ್ಕೋಬೇಕು. 4 ಫೋಲ್ಡಾಗಿ ಫೋಲ್ಡ್ ಮಾಡ್ಕೋಬೇಕು. ಈ 1 ಇಂಚಸ್ ಬಿಟ್ಟು ನಾವು ಕೌಂಟ್ ಮಾಡ್ಕೋಬೇಕು. ಇದು ಬಂದು 21 ಇಂಚಸ್ ಇದೆ. 21 ಇಂಚಸಲ್ಲಿ ನಾವು ವೇಸ್ಟ್ ಬ್ಯಾಂಡು 7 ಇಂಚಸ್ ಇತ್ತಲ್ಲ, ಅದನ್ನು ಮೈನಸ್ ಮಾಡಬೇಕು. 21 ಇಂಚಸಲ್ಲಿ ಮೈನಸ್ 7 ಇಂಚಸ್ ಮಾಡಬೇಕು. 14 ಇಂಚಸ್ ಬರುತ್ತೆ. ಈ 14 ಇಂಚಸ್ನ ಡಿವೈಡೆಡ್ 7ಇಂದ ನಾವು ಭಾಗಿಸ್ಬೇಕು. ಆಗ 7 14 ಬರುತ್ತಲ್ವ, 2 ಇಂಚಸ್ಸು ನಮಗೆ ಫೋಲ್ಡಿಂಗ್ ಪೀಸಾಗಿ ಬರುತ್ತೆ. ಈಗ ನಾವು ಪೀಸ್ನ ತೊಗೋಬೇಕು. ನೋಡಿ, ಈ ರೀತಿ ಇಲ್ಲಿ 1 ಇಂಚಸ್ ಮಾಮೂಲಿ ಬಿಟ್ಟಿದ್ದೀನಲ್ವಾ. ಈಗ ಇಲ್ಲಿ 1 ಇಂಚಸ್ ನಾವು ಪ್ಲೇಟ್ಸ್ ಇಡ್ತೀವಿ ಅಂದ್ಕೊಳ್ಳಿ. 1 ಇಂಚಸ್ ನಮಗೆ ಪಟ್ಟಿ ಮೇಲ್ಗಡೆ ಪ್ಲೇಟ್ಸ್ ಬರುತ್ತೆ ಅಂದರೆ 2 ಇಂಚಸ್ ಒಳಗಡೆ ಹೋಗಬೇಕು. ಮತ್ತು 1 ಇಂಚಸ್ ಪ್ಲೇಟ್ಸ್ ಹಿಡಿಬೇಕು. ಪ್ಲೇಟ್ಸ್ಗೆ ಅಂತ 1 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 2 ಇಂಚಸ್ಸು ನಾವು ಅಲ್ಲಿ ಡಿವೈಡ್ ಮಾಡಿದಾಗ ಬಂತಲ್ಲ, ಆ 2 ಇಂಚಸ್ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮತ್ತು 1 ಇಂಚಸ್ಸು ಮತ್ತು 2 ಇಂಚಸ್ಸು ಈ ರೀತಿ ನಾವು ಸ್ಕರ್ಟ್ ಪೀಸ್ ಎಷ್ಟು ತೊಗೊಂಡಿದ್ದೀವಿ ಆ ಥರ ಅಷ್ಟಕ್ಕೂ ನಾವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಸ್ಟಿಚಿಂಗ್ 1 ಇಂಚಸ್ ಇದೆಯಲ್ಲ, ಅದನ್ನು ಬಿಡಬೇಕು. ನಂತರ ಇಲ್ಲಿ ಸೆಕೆಂಡ್ 1 ಇಂಚಸ್ ಮಾರ್ಕ್ ಮಾಡಿದ್ದೀವಲ್ಲ, ಅದನ್ನು ತಂದು 2 ಇಂಚಸ್ ಮಾರ್ಕ್ ಮಾಡಿದ್ದೀವಲ್ಲ, ಅದ್ರ ಮೇಲೆ ಇಟ್ಕೋಬೇಕು. ಈಗ ನಾನು 1/2 ಇಂಚಸ್ಗೆ ಸ್ಟಿಚ್ ಹಾಕೊಬರ್ತೀನಿ. ಮತ್ತು 2 ಇಂಚ್ ಇಲ್ಲಿ 1 ಇಂಚಸ್ ಇದೆ. ಈ 1 ಇಂಚಸ್ನ ಮತ್ತೆ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಆ 1 ಇಂಚಸ್ ತೊಗೊಂಡು ಇಲ್ಲಿ 2 ಇಂಚಸ್ ಮಾರ್ಕ್ ಮಾಡಿದ್ವಲ್ಲ, ಅದ್ರ ಮೇಲೆ ಇಡಬೇಕು. ಅಂದರೆ 2 ಇಂಚ್ ಪೀಸ್ನ ಒಳಗೆ ಕಳಿಸಿ ಈ 2 ಇಂಚಸ್ ಮಾರ್ಕ್ ಮೇಲೆ ಈ 1 ಇಂಚಸ್ ಮಾರ್ಕ್ ಮಾಡಿದ್ವಲ್ಲ, ಅದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಫ್ರೆಂಡ್ಸ್, ಇದೇ ಥರ ಪೂರ್ತಿಯಾಗಿ ನಾವು ಸ್ಕರ್ಟ್ ಪೀಸ್ ಎಷ್ಟು ತೊಗೊಂಡಿದ್ದೀವೋ ಅಷ್ಟಕ್ಕೂ ನಾವು ಪ್ಲೀಟ್ಸ್ ಇಟ್ಕೋಬೇಕು. ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಪ್ಲೀಟ್ಸ್ ಇಟ್ಕೊಳ್ಳಿ. ಒಂದು ಇಂಚಸ್ ಮಾರ್ಕ್ ಮಾಡಿದ್ವಲ್ಲ, ಅದನ್ನು ತಂದು 2 ಇಂಚಸ್ಗೆ ಅಂದರೆ 1 ಇಂಚಸ್ ಮಾರ್ಕ್ ಮಾಡಿರೋದನ್ನ ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಳ್ಳಿ. 1 ಇಂಚಸ್ ಮಾರ್ಕ್ ಮಾಡಿರೋದನ್ನ 2 ಇಂಚಸ್ ಮೇಲಿಟ್ಟು ನಾವು ಪ್ಲೀಟ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಈ ಪೀಸು ಒಳಗಡೆ ಹೋಗುತ್ತೆ. ಫ್ರೆಂಡ್ಸ್, ನಾನು ಪೂರ್ತಿಯಾಗಿ ಪ್ಲೀಟ್ಸ್ ಇಟ್ಕೊಬಂದಿದ್ದೀನಿ. ನೋಡಿ, ನಾನು ನಿಮಗೆ 1 ಇಂಚಸ್, ನಾನು ಇಲ್ಲಿ 2 ಇಂಚಸ್ ಇಟ್ಟಿದ್ದೀನಿ. ಅದೇನೂ ಇಲ್ಲ. 1 ಇಂಚಸ್ ಮಾರ್ಕ್ ಮಾಡೋ ಜಾಗದಲ್ಲಿ 2 ಇಂಚಸ್ ಮಾಡಿ, ಮತ್ತು ಆಮೇಲೆ 4 ಇಂಚಸ್ಸು 2 ಇಂಚಸ್ ಮಾರ್ಕ್ ಮಾಡೋ ಜಾಗದಲ್ಲಿ 4 ಇಂಚಸ್ ಮಾಡಿ ಒಳಗೆ ಕಳಿಸ್ಬೇಕು. ನೆರಿಗೆಗಳು ಇಟ್ಕೋಬೇಕು. ಯಾಕಂದರೆ ದೊಡ್ಡ ಮಕ್ಕಳಿಗೆ ಅದರಿಂದ ತುಂಬ ಚಿಕ್ಕದಾದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ 2 ಇಂಚ್ ಹಿಡಿದಿದ್ದೀನಿ. ಈಗ ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ
ಇದನ್ನು ಸಮವಾಗಿ ಇಟ್ಕೊಳ್ಳಿ. ಸಮವಾಗಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಹಾಕೋಬೇಕು. ತೋರಿಸ್ತೀನಿ ನೋಡಿ. ಈ ರೀತಿ ಸಮವಾಗಿ ಇಟ್ಕೊಳ್ಳಿ. ಒಳಗಡೆ ಬೆರಳಾಕಿ 2 ಇಂಚಸ್ಗೆ ಫೋಲ್ಡ್ ಮಾಡಿಕೊಂಡು ಒಂದು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಡೌನ್ಗೆ ಮೇಲಿಂದ ಡೌನ್ಗೆ 2 ಇಂಚಸ್ ಮಾರ್ಕ್. 2 ಎಂಡ್ ಅಂದರೆ ಸ್ಟಿಚಿಂಗ್ ಲೈನು. 1/2 ಇಂಚಸ್ ಮೇಲ್ಗಡೆ ಸ್ಟಿಚಿಂಗ್ ಬಿಟ್ಟು ಕೆಳಗಡೆ 2 1/2, ಒಟ್ಟು 2 ಇಂಚಸ್ಸು. 1/2 ಇಂಚಸ್ ಸ್ಟಿಚಿಂಗ್ ಮಾಡ್ತೀನಿ ಬಿಟ್ಟರೆ 2 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಬಂದು ಮತ್ತೆ ಸ್ಟಾಪ್ ಮಾಡಿ ನೀಡಲ್ ಕೆಳಗಡೆ ಇಳಿಸ್ಬಿಟ್ಟು ಫೂಟರ್ ಎತ್ತಿ ಮತ್ತೆ ಮೇಲಕ್ಕೆ ತಗೊಳ್ಳಿ. ಈಗ ಮತ್ತೆ ಮೇಲ್ಭಾಗಕ್ಕೆ ವಾಪಸ್ ತಗೋಬೇಕು. ಮತ್ತು ಹಿಂಗೆ ನೀಡಲ್ ಕೆಳಗೆ ಇರಬೇಕು ಯಾವಾಗಲೂ ನಾವು ತಿರುಗಿಸಿ ಟರ್ನ್ ಮಾಡಬೇಕಾದ್ರೆ. ಮತ್ತೆ ಬಂದು ಇಲ್ಲೂ ಸಹ ಸಮ ಮಾಡ್ಕೊಳ್ಳಿ. ಸಮ ಮಾಡಿಕೊಂಡು 2 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಸಹ 2 ಇಂಚಸ್ ಮಾರ್ಕ್ ಮಾಡಿಕೊಂಡು ಪ್ರತಿ ಒಂದು ಪೀಸ್ಗೂ ನಾವು ಪ್ಲೀಟ್ಸ್ಗಳನ್ನ ಇಲ್ಲಿ ಈ ಥರನೇ ಸ್ಟಿಚ್ ಹಾಕೋಬೇಕು. ಈ ರೀತಿ ಮೇಲಕ್ಕೆ ಮತ್ತು ಮೇಲಕ್ಕೆ ಹೋಗಿ ಈ ರೀತಿ ನೀವು ಎಷ್ಟು ಪ್ಲೀಟ್ಸ್ ಇದೆಯೋ ಅಷ್ಟಕ್ಕೂ ಸ್ಟಿಚ್ ಹಾಕೋಬೇಕು. ನೋಡಿ ಹೀಗಾಗಿದೆ. ಈಗ ಉಲ್ಟಾ ಸೈಡಲ್ಲಿ ಇಟ್ಕೊಳ್ಳಿ. ಪೀಸ್ ಇಟ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಕಾಣ್ತಿದ್ರೆ ಫೋಲ್ಡ್ ಮಾಡ್ಕೊಳ್ಳಿ. ಒಂದು 5 ಇಂಚಸ್ ಅಷ್ಟು ಫೋಲ್ಡ್ ಮಾಡ್ಕೊಳ್ಳಿ. 5 ಇಂಚಸ್ಸು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. 2 ಸೈಡು ಇಲ್ಲಿವರೆಗೆ ಸ್ಟಿಚ್ ಹಾಕ್ಕೊಳ್ಳಿ. ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಸೈಡ್ ಸ್ಟಿಚ್ ಮಾಡಿ ಸಹ ನೀವು ಇದನ್ನ ಫೋಲ್ಡ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾನಿಲ್ಲಿ ಸ್ಕರ್ಟ್ ಪಾರ್ಟ್ನ ಉಲ್ಟಾ ಸೈಡ್ ಇಟ್ಕೊಂಡಿದ್ದೀನಿ. ಅಂದರೆ ನನ್ನ ಸೈಡು ಉಲ್ಟಾ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ವೇಸ್ಟ್ ಬ್ಯಾಂಡ್ ಇಟ್ಕೊಂಡು 1/2 ಇಂಚಸ್ಗೆ ಸ್ಟಿಚ್ ಹಾಕೋತೀನಿ. ಸ್ಟಿಚ್ ಆದಮೇಲೆ ಇದನ್ನ ಮೇಲ್ಭಾಗಕ್ಕೆ ತಗೊಳ್ಳಿ. ಈ ರೀತಿ ತಗೊಂಡು ನೀಟಾಗಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇದನ್ನು ಈ ರೀತಿ ಪೀಸ್ನ ಮೇಲ್ಭಾಗಕ್ಕೆ ತೆಗೆದು ಸ್ಟಿಚಿಂಗು ಸೀದಾ ಮಾಡ್ಕೋಬೇಕು. ಪೀಸ್ನ ಸೀದಾ ಮಾಡ್ಕೊಂಡು ಸೀದಾ ಸೈಡಲ್ಲಿ ಸ್ಟಿಚ್ ಹಾಕೋಬೇಕು. ಈಗ ಈ ಪೀಸ್ನ ತಂದು ಈ ರೀತಿ, ಇಲ್ಲಾಂದರೆ ಇಲ್ಲಿ ಒಂದು 1/2 ಇಂಚಸ್ ಫೋಲ್ಡ್ ಮಾಡ್ಕೊಳ್ಳಿ. ಇದೆಲ್ಲ ಬಾರ್ಡ್ರು, ಈ ಬಾರ್ಡ್ರು ಕವರ್ ಆಗೋ ಥರ ಒಳಗಡೆ ಹೋಗೋ ಥರ ಇಟ್ಕೊಂಡು ಎಷ್ಟು ಬಾರ್ಡ್ರಲ್ಲಿ ಸೆಲ್ವೇಜ್ ಇದೆಯಲ್ಲ ಅಷ್ಟು ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಹಾಕಿದ್ದೀವಲ್ಲ, ಫಸ್ಟ್ ಸ್ಟಿಚ್ ಹಾಕಿದ್ದೀವಿ ನೋಡಿ, ಆ ಸ್ಟಿಚ್ನ ಕವರ್ ಮಾಡ್ಕೊಂಡು ಹೋಗ್ಬೇಕು. ಅದ್ರ ಮೇಲಿಟ್ಟು ಸ್ಟಿಚ್ ಮಾಡಬೇಕು. ಅದರಿಂದ ಸ್ವಲ್ಪ ಒಂದು ಪಾಯಿಂಟ್ ಕೆಳಗಡೆ ಇಟ್ಕೊಳ್ಳಿ. ಯಾಕಂದರೆ ಸ್ಟಿಚಸ್ ಕವರ್ ಆಗೋ ಥರ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿಂದ ಮೇಲೆ ಸ್ಟಿಚ್ ಹಾಕಿದ್ದೀವಲ್ಲ, ಅಲ್ಲಿಂದ ಮೇಲ್ಭಾಗಕ್ಕೆ ಒಂದು 1/2 ಇಂಚಸ್ಸು ಸ್ಟಿಚ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದನ್ನು ಈ ರೀತಿ 2 ಸೈಡು ಸಮವಾಗಿ ಇಟ್ಕೊಳ್ಳಿ. ಅಂದರೆ 2 ಸೈಡ್ ಅಂಚುಗಳನ್ನ
ಇಟ್ಕೊಂಡು 1 ಇಂಚಸ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಈ ಹಿಂದೆ ನಿಮಗೆ ಚಿಕ್ಕ ಮಕ್ಕಳು ಲಂಗ ಬ್ಲೌಸ್ ಹೊಲಿಬೇಕಾ ಸ್ಟಿಚ್ ಹಾಕೋದು ತೋರಿಸ್ಕೊಟ್ಟಿದ್ನಲ್ಲ, ಅದೇ ಥರ ಸೇಮ್ ನೀವು ಇದಕ್ಕೂ ಸ್ಟಿಚ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನೀವು ಟೈಲರಿಂಗ್ ವೀಡಿಯೋಸ್ಗಳು ನೋಡಿಲ್ಲ ಅಂದರೆ ವಿಡಿಯೋ ಎಂಡಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಳಿದ ವೀಡಿಯೋಸ್ಗಳ ಪ್ಲೇಲಿಸ್ಟ್ನ ಲಿಂಕು ಸಹ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಈ ಕೂಡಲೇ ವಿಡಿಯೋ ಕೆಳಗಡೆ ಇರೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮಗೆ ಏನೇ ಡೌಟ್ ಇದ್ದರೂ ಮತ್ತು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಜೊತೆಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.